ಯಾಕೆ ಆ ಪ್ರಕರಣಗಳಲ್ಲಿ ಇಡಿ ಅವರು ಹಸ್ತಕ್ಷೇಪನೆ ಮಾಡೋದಿಲ್ಲ? ಯಾಕೆ ಅಲ್ಲಿ ಎಂಟ್ರಿನೇ ಕೊಡೋದಿಲ್ಲ? ಯಾಕೆ ಸಿದ್ದರಾಮಯ್ಯ ಕೇಸ್ ಅಂತ ಹೇಳಿದ ತಕ್ಷಣ ಇಡಿ ಯಾಕೆ ಓಡ್ ಬರ್ತದೆ? ಇಲ್ಲೇ ಗೊತ್ತಾಗುತ್ತೆ ಇಡಿ ಏನು ಅಂತ. ಇಡಿ ಅದೊಂದು ರಾಜಕೀಯದ ಅಸ್ತ್ರ. ಅದು ಬಿಜೆಪಿಯ ವಿರೋಧಿಗಳನ್ನ ತೊಂದರೆ ಕೊಡಬೇಕು, ಮುಗಿಸ್ಬೇಕು, ಸರ್ಕಾರಗಳ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬೇಕು, ಪಕ್ಷಾಂತರವನ್ನು ಮಾಡಿಸ್ಬೇಕು, ಮತ್ತು ಅವ್ರಿಗೆ ನಾವು ಬ್ಲಾಕ್ ಮೇಲ್ ಮಾಡಬೇಕು. ಅದಕ್ಕೆ ಇಡಿ ಉಪಯೋಗ ಮಾಡ್ತಾರೆ. ಸೊ ಇಡಿ ಇವತ್ತಿಲ್ಲಿ ಮೈಮೇಲ್ ಬಿದ್ದು ಇದಕ್ಕೆ ನಾವು ಇದಕ್ಕೆ ನಮ್ಗೆ ಅವಕಾಶ ಕೊಡ್ಲೇಬೇಕು, ನಾವು ಇದನ್ನ ನೋಡ್ಲೇಬೇಕು ಅಂತ ಹೇಳಿ ಯಾಕೆ ಈ ತರ ಬೀಳ್ತಾರೆ? ಸೊ ಅವ್ರ ದುರುದ್ದೇಶ ಸ್ಪಷ್ಟ ಇದೆ ಇಡಿದು. ಒಬ್ರಿಗೆ ಸುಣ್ಣ ಇನ್ನೊಬ್ರಿಗೆ ಬಣ್ಣ ಮಾಡಿದ್ರೆ ಬೆಣ್ಣೆ ತುಪ್ಪ ಏನು ಹೇಳ್ತಾರೆ, ಬೆಣ್ಣೆ ಮತ್ತು ಸುಣ್ಣ ಅಲ್ವಾ? ಒಬ್ಬರಿಗೆ ಬೆಣ್ಣೆ ಇನ್ನೊಬ್ಬರಿಗೆ ಸುಣ್ಣ ಮಾಡಿದ್ರೆ ಏನು ಪ್ರಯೋಜನ? ಎಲ್ಲರೂ ಒಂದೇ ತರ ನೋಡ್ಬೇಕು ತಾನೆ. ಯಾವುದೇ ಪ್ರಕರಣಗಳಲ್ಲಿ ಬಿಜೆಪಿ ಮುಗಳು ಇರೋದು ಪ್ರಕರಣ ಇಡಿ ಹೋಗೋದೇ ಇಲ್ಲ. ಯಾವುದೇ ರಾಜ್ಯದಲ್ಲಿ ಇಡಿ ಅದಕ್ಕೆ ಹತ್ರ ಹೋಗಲ್ಲ, ಸಿಬಿಐ ಹತ್ರ ಹೋಗೋದಿಲ್ಲ. ಬರೀ ಕಾಂಗ್ರೆಸ್ ವಿರೋಧ ಪಕ್ಷವರು ಯಾರಿದ್ದಾರೆ ಅವ್ರು ಬಂದಿದ ತಕ್ಷಣ ಓಡೋಡ್ ಬರ್ತಾರೆ, ನಾವ್ ಇದ್ರ ಇಂಟರ್ಫಿಯರ್ ಆಗ್ತೀವಿ, ನಾವ್ ಇದ್ರಲ್ಲಿ ಬರ್ತೀವಿ ಅಂತ. ಬರ್ಲಿ, ಸ್ವಾಗತ, ಮಾಡಬಾರ್ದು ಅಂತ ನಾವೇನು ಹೇಳೋದಿಲ್ಲ. ಆದ್ರೆ ದುರುದ್ದೇಶ ಇಟ್ಕೊಂಡು, ರಾಜಕೀಯ ದ್ವೇಷ ಇಟ್ಕೊಂಡು, ಸಂವಿಧಾನದ ಬಾಹಿರವಾಗಿ ಇವತ್ತು ಈ ಸಂಸ್ಥೆಗಳು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಖಂಡನೀಯವಾದಂತ ವಿಷಯ. ತನಿಖೆ ನಾವು ಎದುರಿಸಕ್ಕೆ ತಯಾರಾಗಿದ್ದೇವೆ. ಅದೇನಾದ್ರೂ ಕೋರ್ಟ್ ಆದೇಶದ ಪ್ರಕಾರ ಸಂಸ್ಥೆಗಳನ್ನು ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ಮತ್ತು ಆರ್ಥಿಕ ಚಟುವಟಿಕೆಗಳನ್ನು ಚೆನ್ನಾಗಿ ಆಗೋದಕ್ಕೆ, ರಾಜ್ಯದ ಅಭಿವೃದ್ಧಿ ಮಾಡೋದಕ್ಕೆ ಮಾಡಿದೀವಿ ಅಷ್ಟೇ. ಇನ್ನೇನು ಯಾವುದು ಈಗ ದರಗಳು ಏರೋದೇ ಇಲ್ವಾ? ಈಗ ಯಾವುದೇ ಒಂದು ಇಲಾಖೆ, ಈಗ ಜಲಮಂಡಳಿ ಇರ್ಬೋದು, ವಿದ್ಯುತ್ ಶಕ್ತಿ ಮಂಡಳಿ ಇರ್ಬೋದು, ಅಥವಾ ಸಾರಿಗೆ ಮಂಡಳಿ ಇರ್ಬೋದು, ಯಾವುದೇ ಒಂದು ಇಲಾಖೆ, ಈಗ ನೀವು ಸಂಬಳಗಳು ಹೆಚ್ಚು ಮಾಡ್ತೀರಾ. ಈಗ ಸರ್ಕಾರಿ ನೌಕರರಿಗೆ ಸಂಬಳ ಹೆಚ್ಚಾಗಿದೆ, ನಮ್ಮ ಸಂಬಳ ಹೆಚ್ಚಾಗಿದೆ, ಬೇರೆ ಅನೇಕ ನಮ್ಮ ಗುತ್ತಿಗೆ ಕಾರ್ಮಿಕರಿಗೆ ಸಂಬಳಗಳೆಲ್ಲ ಅವ್ರಿಗೆ ಏನು ಗೌರವಧನ ಅದನ್ನು ಹೆಚ್ಚು ಮಾಡಿದೀವಿ. ಯಾಕೆ ಹೆಚ್ಚು ಮಾಡ್ತೀವಿ? ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಏನು ನಾವೇನು ಹಣದುಬ್ಬರ ಏನು ಇನ್ಫ್ಲೇಷನ್ ಇರ್ತದೆ, 5%, 6%, 7% ಇರ್ತದೆ. ಬೆಲೆ ಏರಿಕೆ ಆಗ್ತಾ ಇರ್ತದೆ. ಬೆಲೆ ಏರಿಕೆ ಇಲ್ಲದೆ ಇರುವಂತ ವ್ಯವಸ್ಥೆ ನಮ್ಮಲ್ಲಿ ಏನಿಲ್ಲ. ಸೊ ಬೆಲೆ ಏರಿಕೆ ಆದಾಗ ಅದನ್ನ ಸರಿದೂಗಿಸುವಂತ ಕೆಲಸನೂ ಆಗ್ಬೇಕು, ಮತ್ತು ನಮ್ಮ ವ್ಯವಸ್ಥೆಯಲ್ಲಿ ಇನ್ನೂ ಒಂದು ಆರ್ಥಿಕ ಶಿಸ್ತನ್ನು ಕೂಡ ಕಾಪಾಡ್ಕೊಳ್ತಕ್ಕಂಥದ್ದು ಮುಖ್ಯ. ಬರೀ ಬೆಲೆಯನ್ನ ಏರಿಸ್ಕೊಂಡೆ ನಾವು ಸರಿಪಡಿಸ್ತೀವಿ ಅಂತಲ್ಲ, ನಮ್ಮ ಎಫಿಷಿಯನ್ಸಿನ ಅದರಲ್ಲೂ ಕೂಡ ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು. ಹಣ ಏನು ದುರ್ಬಳಕೆ ಆಗೋದನ್ನ ಅದನ್ನ ಕಂಟ್ರೋಲ್ ಮಾಡಬೇಕು. ಎಲ್ಲಿ ಸೋರಿಕೆ ಆಗ್ತದೆ ಅದನ್ನು ಕೂಡ ಕಮ್ಮಿ ಮಾಡ್ಕೋಬೇಕು, ಮತ್ತು ಯಾವ್ದು ಅವಶ್ಯಕತೆ ಅದರ ಮೇಲೆ ಹೆಚ್ಚು ಖರ್ಚು ಮಾಡಬೇಕು. ಈ ತರ ಎಲ್ಲವನ್ನು ಕೂಡ ನೋಡ್ಕೊಂಡು ಮಾಡಬೇಕು. ಸೊ ಬೆಲೆ ಏರಿಕೆಯನ್ನು ಕೂಡ, ಬೆಲೆ ಏರಿಸುವಂತದ್ದು ಒಂದು ಅಂಗ ಆಗತ್ತೆ. ಹಣ ದುಬ್ಬರನೇ ಇಲ್ಲದೆ ಹೋದ್ರೆ ಬೆಲೆ ಏರಿಸುವಂತ ಪ್ರಶ್ನೆ ಬರಲ್ಲ. ಆದ್ರೆ ಪ್ರತಿ ವರ್ಷ ಬೆಲೆ ಏರಿಕೆ ಹಾಗೆ ಆಗುತ್ತೆ. ಯಾವುದೇ ಸಂಸ್ಥೆ ಉಳಿಬೇಕು. ಒಂದು ಸಂಬಳ ಹೆಚ್ಚಾದಾಗ ಸಂಸ್ಥೆಗೆ ಖರ್ಚು ಹೆಚ್ಚಾಯ್ತು, ಆದಾಯ ಕಮ್ಮಿ ಆಯ್ತು, ಆದಾಯ ನಾವು ವೃದ್ಧಿ ಮಾಡ್ಕೋಬೇಕಲ್ಲ. ಈ ಸೈಕಲ್ ಇದ್ದೇ ಇರ್ತದೆ. ಸೈಕಲ್ ಇದೆ. ಇದನ್ನ ಇಲ್ದೇನೆ ನಾವು ಯಾವ ಸರ್ಕಾರ ಕೂಡ ನಡೆಸಕ್ಕಾಗೋದಿಲ್ಲ. ಆದ್ರೆ ಅದು ಇತಿಮಿತಿಯಲ್ಲಿ ಇಟ್ಕೊಂಡು ಜನರಿಗೆ ಆದಷ್ಟು ಕಮ್ಮಿ ಹೊರೆ ಆಗೋದು, ಸಾಮಾನ್ಯ ಜನರಿಗೆ ಕಮ್ಮಿ ಹೊರೆ ಆಗುವಂತ ರೀತಿ ನೋಡ್ಕೊಂಡು ಆದಷ್ಟು ಮಟ್ಟಿಗೆ ನಾವು ಸಾಗಬೇಕು.